ಸತ್ಯ ಪರೀಕ್ಷೆ. ಪನ್ನಗ ಮಾತೆ ಸುರಸೆಯೊಡ್ಡಿದ ಸವಾಲಿನನ್ವಯ ಆಕೆಯ ಹೊಟ್ಟೆಯೊಳಗೆ ಹೊಕ್ಕು ಹೊರಬರುತ್ತಿರುವ ಹನುಮಂತ. ಮೈನಾಕನಿಗೆ ಮನ್ನಣೆ. ತನ್ನಲ್ಲಿ ತುಸು ವಿಶ್ರಮಿಸೆಂದು ವಿನಂತಿಸುತ್ತಾ ಸಾಗರದಾಳದಿಂದ ಮೇಲೆದ್ದು ಬಂದ ಮೈನಾಕ ಪರ್ವತವನ್ನು ಮುಟ್ಟಿ ಮನ್ನಿಸುತ್ತಿರುವ ಹನುಮ. ಸಾಗರ ಲಂಘನ. ಮಹೇಂದ್ರ ಪರ್ವತದಿಂದ ಪುಟತನೆಗೆದು ಲಂಕೆಯನ್ನು ಸೇರಿಸಿಕೊಳ್ಳಲು ತೆಂಕಣ ಶರದಿಯನ್ನು ಹಾರಿಕೊಂಡು ದಾಟುತ್ತಿರುವ ಹನುಮ. ಸ್ವಯಂಪ್ರಭೆ. ನೀರಡಿಸಿ ಗುಹೆಯೊಳಗೆ ಒಕ್ಕಿದ ವಾನರರಿಗೆ ಹೊರಬರುವ ದಾರಿ ಕಾಣದಾದಾಗ ತನ್ನ ಪ್ರಭಾವ ಪ್ರದರ್ಶಿಸಿದ ಹನುಮನಿಗೆ ಸ್ವಯಂಪ್ರಭೆಯ ಶರಣಾಗತಿ. ರಾಮಬಂಟ. ರಾಮಬಂಟ ಸೀತಾನ್ವೇಷಣೆಗೆ ಹೊರಟ ಹನುಮನಿಗೆ ತನ್ನ ಮುದ್ರೆಯುಂಗುರ ನೀಡುತ್ತಿರುವ ಶ್ರೀರಾಮ. ಹನುಮನ ಹಿಂದೆ ಸುಗ್ರೀವ, ಜಾಂಬವರು, ರಾಮನ ಹಿಂದೆ ಲಕ್ಷ್ಮಣ. ಶ್ರೀರಾಮ ಸುಗ್ರೀವರ ಸಖ್ಯ. ಶ್ರೀರಾಮ ಸುಗ್ರೀವರ ಸಖ್ಯ. ಅಗ್ನಿಸಾಕ್ಷಿಕವಾಗಿ ತುಲ್ಯಾರಿ ಮಿತ್ರತ್ವವನ್ನು ಹೊಂದುತ್ತಿರುವ ಶ್ರೀರಾಮ ಸುಗ್ರೀವರು. ರಾಮನ ಹಿಂದೆ ಲಕ್ಷ್ಮಣ, ಸುಗ್ರೀವ ಹಿಂದೆ ಆಂಜನೇಯ. ತುಂಬ ಚೆನ್ನಾಗಿದೆ. ಹಚ್ಚ ಹಸಿರು, ಮರಗಿಡಗಳು, ಎತ್ತರ ಪ್ರದೇಶ, ಪ್ರಕೃತಿಯ ವಿಸ್ಮಯ, ಸೌಂದರ್ಯ ತುಂಬ ಚೆನ್ನಾಗಿದೆ. ಹನುಮಗಿರಿ ಪುತ್ತೂರು ಬಳಿ ಇರುವ ಈಶ್ವರಮಂಗಳಂ ಅಲ್ಲಿ ಹನುಮಗಿರಿ ಕ್ಷೇತ್ರ. ಇದು ಋಷ್ಯ ಮುಖಾರೋಹಣ. ಬಲದ ಹೆಗಲ ಮೇಲೆ ಶ್ರೀರಾಮ, ಎಡದಲ್ಲಿ ಲಕ್ಷ್ಮಣರನ್ನು ಕುಳ್ಳಿರಿಸಿಕೊಂಡು ಋಷ್ಯಮುಖ ಪರ್ವತವನ್ನು ಏರುತ್ತಿರುವ ಆಂಜನೇಯ. ಹನುಮತ್ ದರ್ಶನ. ಪಂಚಮುಖಿ ಹನುಮಂತ. ಪಂಚಮುಖಿಯಾಗಿ ಆಕಾಶದೆತ್ತರಕ್ಕೆ ಬೆಳೆದು ನಿಂತ ಆಂಜನೇಯ. ಸಾಕಯ್ಯ ಬೆಳೆದದ್ದು ಎಂದು ಆದೇಶಿಸುತ್ತಿರುವ ಶ್ರೀರಾಮ ಹೊತ್ತಿನಲ್ಲಿ ಲಕ್ಷ್ಮಣ. ನೋಡಿಲಿ, ರಾಮ ಲಕ್ಷ್ಮಣ ಇದ್ದಾರೆ. ಶ್ರೀರಾಮ ದರ್ಶನ. ಪಂಪಾ ಸರೋವರದ ತಡಿಯಲ್ಲಿ ಶ್ರೀರಾಮ ಲಕ್ಷ್ಮಣರ ಬಳಿಯಲ್ಲಿ ಕೈ ಮುಗಿದು ನಿಂತ ಬಾಲವಟ್ಟು ವೇಷಧಾರಿ ಹನುಮ. ಸಚಿವ ಪಟ್ಟ. ಋಷ್ಯಮುಖದ ಕೋಡುಗಳಲ್ಲಿನ ಮೇಲೆ ಸುಗ್ರೀವ, ಒತ್ತಿನಲ್ಲಿ ಕೇಚ, ಜಾಂಬವ, ನೀಲ, ನಳರು. ಆಗಂತುಕ ಆಂಜನೇಯನಿಗೆ ಮಂತ್ರಿ ಪದವಿ ಪ್ರದಾನ. ಮಾತೆಯ ಮಮತೆ. ಶಾಪಗ್ರಸ್ತ ಕುವರನಿಗೆ ರಾಮ ಮಂತ್ರೋಪದೇಶ ಮಾಡುತ್ತಿರುವ ಅಂಜನಾದೇವಿ. ರಾಮ ಧ್ಯಾನ ನಿರತ ಆಂಜನೇಯ. ಋಷಿ ಶಾಪ. ಯಜ್ಞ ಮಾಡುತ್ತಿರುವ ಋಷಿಮುನಿಗಳ ಮಂತ್ರೋಚ್ಚಾರದಲ್ಲಿ ದೋಷಾರೋಪ ಮಾಡುತ್ತಿದ್ದ ಆಂಜನೇಯನಿಗೆ ಮೌಢ್ಯ ಉಂಟಾಗಲೆಂದು ಶಪಿಸುತ್ತಿರುವ ಋಷಿಗಳು. ಸೂರ್ಯನಲ್ಲಿ ವಿದ್ಯಾಭ್ಯಾಸ. ನಿರಂತರ ಸಂಚಾರ ನಿರತ ಸೂರ್ಯ ರಥಕ್ಕೆ ಅಭಿಮುಖವಾಗಿ ಹಿಂದೆ ಚಲಿಸುತ್ತಾ ಸೂರ್ಯನಿಂದ ಐಂದ್ರವಾಕ್ಯರಣದ ಅಧ್ಯಯನ ಮಾಡುತ್ತಿರುವ ಹನುಮ. ದೇವತೆಗಳ ಅನುಗ್ರಹ. ಗುಹೆಯೊಳಗೆ ಮಡಿಲಲ್ಲಿ ಬಾಲಾಂಜನೇಯನನ್ನು ಮಲಗಿಸಿಕೊಂಡಿರುವ ವಾಯು. ಬಗೆ ಬಗೆಯ ವರವಿತ್ತು ಪತಿ ಕರೆಸುತ್ತಿರುವ ಬ್ರಹ್ಮ, ವಿಷ್ಣು ಮತ್ತು ಇಂದ್ರಾದಿ ದೇವತೆಗಳು. ಬಾಲಾಂಜನೇಯನಿಂದ ಸೂರ್ಯಗ್ರಹಣ.
ಉದಯಿಸುತ್ತಿರುವ ಸೂರ್ಯನನ್ನು ಕಂಡು ಹಣ್ಣೆಂದು ಭ್ರಮಿಸಿ ಹಿಡಿಯಲು ಹಾರುತ್ತಿರುವ ಬಾಲಾಂಜನೇಯ, ದೇವೇಂದ್ರನಿಂದ ವಜ್ರಪ್ರಹಾರ ರಾಹುಕೇತುಗಳು ಸಾಕ್ಷಿ. ಅಂಜನಾದೇವಿಗೆ ಅನುಗ್ರಹ. ಅಂಜನಾದ್ರಿಯಲ್ಲಿ ತಪೋನಿರತಳಾದ ಅಂಜನಾದೇವಿಗೆ ವಾಯುದೇವನ ಅನುಗ್ರಹ. ಶಿವ ಪಾರ್ವತಿಯರ ಶಿವದೋಸಗೆ. ಪಂಚಮುಖಿ ಹನುಮಂತನಿಗೆ ಅಭಿಷೇಕ. ಪಂಚಮುಖಿ ಹನುಮಂತನಿಗೆ ಅಭಿಷೇಕ. ಪಂಚಮುಖಿ ಹನುಮಂತ ಹಿಂಭಾಗದಲ್ಲಿ ಗರುಡದೇವ. ರೂಪ ಪಂಚಮುಖಿ ಹನುಮಂತ. ಈ ಕಡೆ ನರಸಿಂಹ ಅವತಾರ ಪಂಚಮಿ ಹನುಮಂತಲ್ಲಿ, ಈ ಕಡೆ ಭಾಗ ನರಸಿಂಹ. ಈ ಕಡೆ ಭಾಗ ಸಿಂಹ. ಈ ಭಾಗ ಗರುಡ ದೇವರು. ಪಂಚಮುಖಿ ಹನುಮಂತಿಗೆ ಹಾಲಿನ ಅಭಿಷೇಕ. ಹನುಮಗಿರಿ ಸಂಜೀವಿನಿ ಪರ್ವತ ಎತ್ತಿಕೊಂಡು ಹೋಗಬೇಕಾದರೆ ಒಂದು ಭಾಗ ತುಂಡನ್ನು ಬಿದ್ದಂಥ ಜಾಗವೇ ಹನುಮಗಿರಿ. ಈಶ್ವರ ಮಂಗಳಂ, ಇದು ಬರುವುದು ಪುತ್ತೂರು ಬಳಿ ಇರುವ ಈಶ್ವರ ಮಂಗಳಮಲ್ಲಿ ಹನುಮಗಿರಿ ಕ್ಷೇತ್ರ. ರಾವಣನ ಪರಾಭವ. ಮಯದತ್ತ ಶಕ್ತಿಯಿಂದ ಲಕ್ಷ್ಮಣನನ್ನು ಮೂರ್ಛೆಗೊಳಿಸಿದ ರಾವಣನಿಗೆ ಹನುಮನ ಮುಷ್ಟಿ ಪ್ರಹಾರ. ಮೂರ್ಛೆಗೆ ಸಂದ ರಾವಣ ಯುದ್ಧರಂಗದ ಹಿನ್ನೆಲೆ. ಬಸವರಾಜಂಗೆ ಶೆಕೆ ಆಗಬಾರ್ದು ಅಂತ ಫ್ಯಾನ್ ಕೂಡ ಹಾಕಿದ್ದಾರೆ. ಎಷ್ಟು ಪ್ರಾಣಿಗಳ ಮೇಲೆ ಪ್ರೀತಿ ಕಾಳಜಿ. ಸಂಜೀವಿನಿ ಬವಳಿ ಬಂದು ಬಿದ್ದಿರುವ ಲಕ್ಷ್ಮಣನನ್ನು ಎಚ್ಚರಿಸುವುದಕ್ಕಾಗಿ ದಿವ್ಯ ಔಷಧಿಗಳುಳ್ಳ ಚಂದ್ರದ್ರೋಣ ಪರ್ವತವನ್ನೇ ಒತ್ತು ತರುತ್ತಿರುವ ಹನುಮ. ಚಂದ್ರದ್ರೋಣ ಪರ್ವತ. ಮಾರಣಾಧ್ವರ ಭಂಗ. ನಿಕುಂಬಿಲೆಯಲ್ಲಿ ಮಾರಣಹೋಮ ದೀಕ್ಷಿತ ಇಂದ್ರಜಿತನು
ಅಥಯ ಶುಕ್ರ ಕೆಡಿಸುತ್ತಿರುವ ಹನುಮ ವಿಭೀಷಣ ಅಂಗದ ಜಾಂಬವಾದಿಗಳು. ರಾಮೇಶ್ವರ. ಧನುಷ್ಕೋಟಿಯಲ್ಲಿ ಸೀತಾರಾಮಂದಿರರಿಂದ ಶಿವಲಿಂಗ ಪ್ರತಿಷ್ಠೆ. ಹನುಮ ಹೆಗಲಲ್ಲಿ ತಾನು ತಂದ ಶಿವಲಿಂಗ ಪ್ರತಿಷ್ಠಿತ ಲಿಂಗಕ್ಕೆ ಬಾಲಸುತ್ತಿ ಎತ್ತುತ್ತಿರುವ ಹನುಮ. ಭರತನಿಗೆ ಸಾಂತ್ವನ. ವನವಾಸ ಪೂರೈಸಿ ಸೀತಾರಾಮ ಲಕ್ಷ್ಮಣರು ಬರುತ್ತಿದ್ದಾರೆಂದು ಶುಭ ಸಂದೇಶ ನೀಡಿ ಅಗ್ನಿಗಾಹುತಿಯಾಗಲು ದುಃಖನಾದ ಭರತನನ್ನು ತಡೆಯುತ್ತಿರುವ ಹನುಮ. ಸೀತೆಯ ಉಡುಗೊರೆ. ಪಟ್ಟಾಭಿಷೇಕದ ಸಂದರ್ಭ ಉಡುಗೊರೆಯಾಗಿ ಸೀತೆಯಿಂದ ಕೊಡಲ್ಪಟ್ಟ ಮುತ್ತಿನ ಹಾರದಲ್ಲಿ ಶ್ರೀರಾಮನನ್ನು ಹುಡುಕುತ್ತಿರುವ ಹನುಮ. ಒಡೆದು ಚೆಲ್ಲಿದ ಮುತ್ತುಗಳು. ಹೃದಯಸ್ಥ ಸೀತಾರಾಮ. ತನ್ನ ಹೃದಯದಲ್ಲಿ ನೆಲೆಯಾಗಿರುವ ಸೀತಾರಾಮರನ್ನು ತನ್ನ ಎದೆ ಬಗೆದು ತೋರುತ್ತಿರುವ ಭಕ್ತಾಗ್ರೇಸರ ಹನುಮ. ಶ್ರೀರಾಮ ಷಡ್ಕ. ರಾಜಾರಾಮನ ಎಡದಲ್ಲಿ ಸೀತೆ, ಪಾದ ಮೂಲದಲ್ಲಿ ಹನುಮ, ಹಿಂದೆ ಶ್ವೇತ ಛತ್ರ ಹಿಡಿದಿರುವ ಲಕ್ಷ್ಮಣ, ಎಡಬಲಗಳಲ್ಲಿ ಶತ್ರುಘ್ನ, ಭರತರು. ಶ್ರೀರಾಮ ಪರಂಧಾಮ. ಸರಿಯೂ ನದಿ ತೀರ. ಭರತ ಶತ್ರುಘ್ನರ ನಡುವೆ ಶ್ರೀರಾಮ ಉಭಯಕರಗಳಲ್ಲಿ ದರ್ಭಗ್ರಹಣ ಮಾಡಿಕೊಂಡು ಜಲ ಸ್ಪರ್ಶ ಮಾಡುತ್ತಿರುವುದು. ಹಿಂದೆ ಹನುಮ, ಪುರಜನರು, ವಾನರರು ಮತ್ತು ಲಂಕಾ ನಿವಾಸಿಗಳು. ಶೇಷನಾಗ ಸನ್ನಿಧಿ. ಧರ್ಮೋ ರಕ್ಷಿತ. ನಮ್ಮ ಧರ್ಮವನ್ನು ನಾವು ಪ್ರೀತಿ ಮಾಡಬೇಕು, ಬೆಳೆಸಬೇಕು, ಉಳಿಸಬೇಕು. ಹಾಗೂ ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕದಲಿ ವನಸ್ಥ. ಶ್ರೀರಾಮ ಧ್ಯಾನನಿರತನಾಗಿ ಕದಲಿವನದಲ್ಲಿ ಯೋಗ ಪದ್ಮಪೀಠನಾಗಿ ಮಂಡಿಸಿರುವ ಹನುಮ ತ್ರೇತಾಯುಗದ ಯುಗಾಂತ್ಯ. ದ್ವಾಪರ ಯುಗದಲ್ಲಿ ಸೋದರರ ಸಮ್ಮಿಲನ ದ್ವಾಪರ ಯುಗದಲ್ಲಿ. ಸೌಗಂಧಿಕ ಪುಷ್ಪ ತರಲು ಮಾನಸ ಸರೋವರದೆಡೆಗೆ ಸಾಗುವ ದಾರಿಯಲ್ಲಿ ಹನುಮನಿಂದ ಭೀಮಸೇನನ ಬಲಪರೀಕ್ಷೆ, ಆಮೇಲೆ ಅನುಗ್ರಹ. ಗರುಡ ಗರ್ವಭಂಗ. ಉಪವನದಲ್ಲಿ ಉಪಪತಿಯನ್ನೇ ಸಗುತ್ತಿರುವ ವಾನರನನ್ನು ಒಡೆದೋಡಿಸೆಂಬ ಶ್ರೀಕೃಷ್ಣನ ಆದೇಶದನ್ವಯ ಗರ್ವಿಷ್ಠನಾಗಿ ಬಂದ ಗರುಡನನ್ನು ಬಾಲದಿಂದ ಸುತ್ತಿ ನೆಲಕ್ಕಪ್ಪಳಿಸುತ್ತಿರುವ ಹನುಮ. ವಾನರ ಧ್ವಜ.
ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಸಾರಥ್ಯದಿಂದೊಪ್ಪಿದ ಅರ್ಜುನನ ದಿವ್ಯ ರಥದ ಧ್ವಜಗ್ರಹ ಮಂಡಿತ ವೀರಾಂಜನೇಯ. ಪ್ರಕೃತಿಯ ಸೌಂದರ್ಯ ತುಂಬ ಮನೋಹರಕವಾಗಿ ಕಂಗೊಳಿಸುತ್ತಿದೆ. ತುಂತುರು ಮಳೆ, ಬಿಸಿಲು. ಪಟ್ಟಾಭಿರಾಮನಿಗೆ ಕೋದಂಡರಾಮನಿಗೆ ಅಭಿಷೇಕದ ನಂತರ ಪಂಚಮುಖಿ ಹನುಮಂತನಿಗೆ ಅಭಿಷೇಕ ನಡೆಯುತ್ತಿದೆ. ಸ್ನೇಹಿತರೆ, ನಾವೆಲ್ಲ ದೇವಸ್ಥಾನಕ್ಕೆ ಹೋಗಬೇಕಾದರೆ ನಮ್ಮ ಸಂಪ್ರದಾಯದ ಉಡುಪನ್ನು ಧರಿಸಿ ಹೋಗಿ. ನಮ್ಮ ಆಚರಣೆ ಸಂಸ್ಕೃತಿಗೆ ಬೆಲೆಯನ್ನು ಮೌಲ್ಯವನ್ನು ನೀಡಿ. ದಯಮಾಡಿ ನಮ್ಮ ಆಚರಣೆಯ ಬೆಲೆ ಕೊಡಿ. ಪಂಚೆಯನ್ನು ಉಟ್ಟುಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಬರ್ಮುಡ ನೈಟಿಯನ್ನು ಧರಿಸಬೇಡಿ. ಅರ್ಧ ಬಟ್ಟೆಯನ್ನು ಧರಿಸಬೇಡಿ. ನಮ್ಮ ಸಂಸ್ಕೃತಿಗೆ ಬೆಲೆಯನ್ನು ಕೊಡಿ. ಗೋಮಾತೆಗಳು, ಈ ಕ್ಷೇತ್ರದಲ್ಲಿ ಗೋಮಾತೆಗಳು ಕೂಡ ಇದೆ. ಇದು ನಮ್ಮ ದೇಶೀಯ ಇಲ್ಲಿಯ ಸ್ಥಳೀಯ ಸ್ಥಳೀಯಗಳು. ಸ್ಥಳೀಯ ತಳಿಗಳು. ನೋಡಿ, ಗೋ ಸೇವೆ ಮಹತ್ವ. ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನವಾಗಿರುವ ಗೋವು ಭೂಲೋಕದ ಕಾಮಧೇನು. ಹಿಂದೂ ಧರ್ಮದಲ್ಲಿ ದನಗಳನ್ನು ಗೋಮಾತೆ ಎಂದು ಪೂಜಿಸುತ್ತಾರೆ. ವೇದಗಳ ಕಾಲದಿಂದಲೂ ದನಕರುಗಳು ಜನರ ಜೀವನದಲ್ಲಿ ಆಸವಕ್ಕಾಗಿವೆ. ಗೋವಿನ ಸಗಣಿ ಕ್ರಿಮಿನಾಶಕ ಗುಣವನ್ನು ಹೊಂದಿರುತ್ತದೆ ಹಾಗೂ ಕೆಲವು ತಳಿಗಳ ಗೋವಿನ ಮೂತ್ರದಲ್ಲಿ ಕ್ಯಾನ್ಸರ್ ಕಣಗಳನ್ನು ನಾಶಗೊಳಿಸುವ ಶಕ್ತಿ ಇರುವುದು ಸಂಶೋಧನೆಗಳಿಂದ ದೃಢಪಟ್ಟಿರುತ್ತದೆ. ಅಮೃತ ಸಮಾನವಾದ ಗೋವಿನ ಹಾಲಿನಿಂದ ನಾವು ನಿತ್ಯ ಉಪಯೋಗಿಸುವ ಮಜ್ಜಿಗೆ, ಮೊಸರು, ಬೆಣ್ಣೆ, ತುಪ್ಪ ಲಭ್ಯವಾಗುತ್ತದೆ. ಗೋಗ್ರಾಸವೆಂದರೆ ಪ್ರೀತಿ ಹಾಗೂ ಭಕ್ತಿಯಿಂದ ಗೋಮಾತೆಗೆ ನೀಡುವ ಕೈತುತ್ತು. ಮುಕ್ಕೋಟಿ ದೇವತೆಗಳು ನೆಲೆಸಿರುವ ಗೋಮಾತೆಗೆ ಗೋಗ್ರಾಸವನ್ನು ನೀಡುವುದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುವುದರೊಂದಿಗೆ ದಿನನಿತ್ಯ ಮಾಡುವ ಕೆಲಸದಲ್ಲಿ ಉತ್ಸಾಹ, ಶ್ರದ್ಧೆ ಬರುವುದರಿಂದ ಉತ್ತರೋತ್ತರ ಅಭಿವೃದ್ಧಿ ಉಂಟಾಗುವುದು. ಗೋವುಗಳಿಗೆ ಗೋಗ್ರಾಸವನ್ನು ನೀಡಲು ಅವಕಾಶವಿದೆ. ಹನುಮಗಿರಿ, ಬ್ರಹ್ಮ ಕಲಶೋತ್ಸವ. ನೋಡಿ, ಹಚ್ಚ ಹಸಿರು, ಎಲ್ಲೆಲ್ಲೂ ಹಚ್ಚ ಹಸಿರುಗಳು, ಎತ್ತರದ ಪ್ರದೇಶ, ಪ್ರಕೃತಿಯ ವಿಸ್ಮಯ.